ಅದೊಂದು ಪರ್ಸ್ಪೆಕ್ಟಿವ್ ಇದೆ. ಸೊ ಮೇ ಬಿ ಅದಕ್ಕೆ ರಕ್ಷಿತನು ಬಲಿಯಾಗಿದ್ದಾಳ ಅಂತ ನನಗೆ ಅನ್ನಿಸ್ತೆ. ಈಗ ಒಂದು ಮೆಚ್ಯೂರಿಟಿ ಮಧ್ಯೆ ನಮಗೆ ಶತ್ರುಗಳು ಸ್ನೇಹಿತರುಗಳು ಎಲ್ಲರೂ ಇರ್ತಾರೆ ಮನೆಯಲ್ಲಿ. ಆದರೆ ಬರೋ ಎಲ್ಲ ಇನ್ಸಿಡೆಂಟಲ್ಲಿ ಒಂದು ಪರ್ಸೆಪ್ಷನ್ನ ತಿರುಗಿಸಿ ಅದನ್ನು ಬೇರೆ ಬೇರೆ ಅರ್ಥ ಕೊಡೋದು, ಇಡೀ ಶೋಗೆ ಒಂದು ತಪ್ಪು ರೀತಿಯಲ್ಲಿ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಪರ್ಸೆಪ್ಷನ್ನ ಇನ್ನೊಂದು ಇನ್ಸಿಡೆಂಟ್ ಮೇಲೆ ಹಾಕೋದು, ಅದನ್ನೊಂದು ಅರ್ಥನೇ ಕೆಡಿಸ್ಬಿಡುತ್ತೆ ನಡೀತಾ ಇರೋದ್ರ ಬಗ್ಗೆ. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ ಸರ್? ಅದೇ ಆ ಲೆಟರ್ ಟಾಸ್ಕ್ ಅಂತ ಬಂದಾಗ ಇವರು ಆ ಪರ್ಸ್ನಲ್ನ ತಗೊಂಡು ಅಶ್ವಿನಿ ಮ್ಯಾಮ್ ರಕ್ಷಿತಂಗೆ ನಾನು ಕೊಡಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಅದು ಲೆಟರ್ ಡಿಸೈಡ್ ಮಾಡಬೇಕಂತ ಇರುತ್ತೆ, ರಾಶಿಕಾ ಮತ್ತು ರಕ್ಷಿತಾ ಮಧ್ಯೆ ಯಾರು ಕೊಡಬೇಕು ಅಂತ. ಸೊ ನಾವೆಲ್ಲ ಡಿಸ್ಕಸ್ ಮಾಡ್ತಿರುವಾಗ ಒಂದು ಸ್ವಲ್ಪ ಜನ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಪರ್ಸ್ನಲ್ ಆಗಿ ತಗೋತಾರೆ ಸರ್. ಯಾರು ಕರೆಕ್ಟಾಗಿ ಕೊಡಬೇಕು ಅಂತ ಡಿಸ್ಕಸ್ಸು ಮಾಡಲಿಲ್ಲ ಯಾರ ಜೊತೆನೂ. ಡೈರೆಕ್ಟಾಗಿ ನನಗೆ ಅವಳು ಆಗಲ್ಲ, ನನಗೆ ರಕ್ಷಿತಾ ಹಿಂಗೆ ಮಸಿ ಹಾಕಿದ್ದಾಳೆ, ನನಗೆ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತಾಡಿದ್ದಾಳೆ, ಸೊ ಆ ಕಾರಣಕ್ಕೆ ನಾನು ಹೆಂಗೆ ಲೆಟರ್ ಕೊಡಲಿ ಅಂತ ಹೇಳ್ತಾರೆ. ಸೊ ಅದು ಪರ್ಸ್ನಲ್ ಆಗಿ ಬೇರೆ ಇನ್ಸಿಡೆಂಟ್ನ ತೊಗೊಂಬಂದು ಇಲ್ಲಿ ಇಡೋದು ಸರಿ ಇರಲಿಲ್ಲ ಸರ್. ಅದು ಅಣ್ಣ ನಾನು ಆ 3 ವಾಕ್ಯಗಳನ್ನ ಬಳಸಲೇ ಇಲ್ಲ. ಬೇಕಾದ್ರೆ ಇನ್ನೊಂದ್ಸಲ ನೀವು ಪ್ಲೇ ಮಾಡಿ ಅಣ್ಣ. ಅವ್ರೇನಾದ್ರೂ ನಾನು ಆ 3 ವಾಕ್ಯಗಳನ್ನ ಬಳಸಿದೀನಿ ಅಂತ ಆದ್ರೆ ಈಗಲೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ. ಏನ 3 ವಾಕ್ಯಗಳು ಸೂರಜ್? ಸರ್ ಮಸಿ ಬಳ್ದಿದ್ದಾಳೆ ಅಂತ ಒಂದು ಬಂತು, ಮತ್ತೆ ನನ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಅವಳು ಮಾತಾಡಲ್ಲ ಅಂತ ಅಲ್ಲಿ ಕೂತ್ಕೊಂಡು ಹೇಳಿದ್ದು ನೋ ವೇ ಹೇಳಿದ್ದಾರೆ ಸರ್. ಆ 3 ವಾಕ್ಯಗಳನ್ನ ನಾನು ಬಳಸಲಿಲ್ಲ ಅಣ್ಣ. ನಾನು ಹೇಳಿದ ವಾಕ್ಯಗಳೇ ಬೇರೆ, ಅವ್ರು ಹೇಳ್ತಾರೆ ವಾಕ್ಯಗಳೇ ಬೇರೆ. ನನಗೆ ತುಂಬಾನೇ ಮನ್ಸಿಗೆ ನೋವಾಗಿದೆ. ಇಡೀ ನನ್ನ ವ್ಯಕ್ತಿತ್ವವನ್ನ ತಿರ್ಚೋಂತ ಪ್ರಯತ್ನವನ್ನ ರಕ್ಷಿತಾ ಮಾಡಿದಾಳೆ. ಆಮೇಲೆ ಏನ್ ಇವರು ಸಮರ್ಥನೆ ಕೊಡ್ಕೋತಾ ಇದ್ರು, ಅವ್ರ ಪರವಾಗಿ ನಿಂತಿರೋ ಅಂತವ್ರು, ಅವ್ರು ಕೊಡ್ತಾ ಇರೋಂಥ ಯಾವುದೇ ಸಮರ್ಥನೆ ನನಗೆ ಇಲ್ಲಿ ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ಅಂಡ್ ಶಿ ಇಸ್ ಪ್ಲೇಯಿಂಗ್ ಹರ್ ಗೇಮ್. ಸೊ ಇದನ್ನ ನಾನು ಹೇಳಿದ್ದೀನಿ ಅಣ್ಣ. ಈ ಮನೇಲಿ ಒಂದಷ್ಟು ಬಿರುಕುಗಳು ಬರೋದಕ್ಕೆ, ಮನಸ್ಥಿತಿಗಳು ಹಾಳಾಗೋದಕ್ಕೆ ರಕ್ಷಿತಾ ಕಾರಣ ಅಂತ ನಾನು ಹೇಳಿದ್ದೀನಿ. ಈ ಟಾಪಿಕ್ ನಾನು ಬರ್ತೀನಿ. ಎಸ್, ಆ ವೀಟ್ ಇದೆ, ಪ್ಲೇ ಮಾಡಿ. ನಾನು ಹೇಳ್ತಾ ಇರೋದೇನು ಇಲ್ಲ, ಈ ಮನೆಯಲ್ಲಿ ಧನು ಮನಸ್ಸುಗಳು ಛಿದ್ರ ಆಗೋಗಿದೆ. ನನ್ನ ವ್ಯಕ್ತಿತ್ವನ ಇನ್ನೊಂದು ತರ ತಿರ್ಚಿದ್ದೆ ಆ ವ್ಯಕ್ತಿ. ಹಾಗಾಗಿ ನನಗೆ ಕ್ಷಮೆನೇ ಇಲ್ಲ ಆ ವ್ಯಕ್ತಿಗೆ. ನನಗಾಗಲ್ಲ, ನನಗೆ ತಡ್ಕೊಳಕ್ಕೆ ಆಗಲ್ಲ. ಬೇರೆ ಯಾರಿದ್ರು ನನಗೆ ಗೊತ್ತಿದೆ ಆ ಪ್ರೀತಿ ಏನು ಅನ್ನೋದು ನನಗೆ ಗೊತ್ತಿದೆ. ಬಟ್ ಇಡೀ ನನ್ನ ವ್ಯಕ್ತಿತ್ವಕ್ಕೆ ಇದೊಂಥರ ನನಗೆ ಒಂದು ಮಸಿ ಬಳಿಯೋ ಪ್ರಯತ್ನ ಆಗಿತ್ತು. ಹಾಗಾಗಿ ಶಿ ಡಸಂಟ್ ಡಿಸರ್ವ್ ಇಟ್ ಎನಿ. ಇಲ್ಲಿ ಬಂದಿದ್ದು ರಾಶಿಕಾ ಮತ್ತೆ ರಕ್ಷಿತಾ ಅವ್ರ ಟಾಪಿಕ್. ನಾವು ಯು ಟೆಲ್ ಮಿ ಅಶ್ವಿನಿ ಅವರೇ, ಇದನ್ನ ನೀವು ಯಾವಾಗಲೂ ಪರ್ಸನಲ್ ಆಗಿ ಮಾಡ್ತೀರಿ ಅಂದವರು ನೀವು ಪರ್ಸನಲ್ ಆಗಿ ತಗೊಂಡಿಲ್ವಾ ಇದನ್ನ? ಹೌದು ಅಣ್ಣ, ನಾನು ಪರ್ಸನಲ್ ಆಗಿ ತಗೊಂಡಿದ್ದೆ. ಹೌ ಇವಾಗ ಎಥಿಕಲ್ ಹೆಂಗಾಯ್ತು? ಎಸ್ ಅಣ್ಣ, ಐ ಕಂಪ್ಲೀಟ್ಲಿ ಅಗ್ರಿ. ಬಟ್ ಎಲ್ಲೋ ಒಂದ್ ಕಡೆ ಆ ಸಂದರ್ಭದಲ್ಲಿ ನನಗೆ ರಕ್ಷಿತನ್ಗೆ ಯಾವುದೇ ಕಾರಣಕ್ಕೆ, ಯಾಕಂದ್ರೆ ನಮ್ಮ ಎದುರುಗಡೆ ನಿಂತ್ಕೊಂಡು ಯಾರು ಅವಳಿಗೆ ಸಪೋರ್ಟ್ ಮಾಡ್ತಿದ್ರು, ಅವ್ರು ಕೊಟ್ಟಂತ ಕಾರಣಗಳು ನನಗೆ ಯಾವುದು ಸೂಕ್ತ ಅಂತ ಅನ್ಸಿರ್ಲಿಲ್ಲ. ಸೊ ನನಗೆ ಎಲ್ಲೋ ಆ ಒಂದು ಪವರ್ ಬಂದಾಗ ನನಗೆ ತುಂಬಾನೇ ಹರ್ಟ್ ಆಗಿತ್ತು. ಹರ್ಟ್ ಆದಂತ ಸಂದರ್ಭದಲ್ಲಿ ನನಗೇನ್ ಮನ್ಸ್ ಬಿಚ್ಚಿ ನಾನು ಹೇಳ್ಕೋಬೇಕು ಅಂತಿತ್ತು. ಬಟ್ ಎಲ್ಲೋ ಒಂದ್ ಕಡೆ ನನಗೆ ರಾಶಿಕಾ ಇಡೀ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ಲು. ಬಟ್ ಅವಳು ಡಿಸರ್ವ್ ಆಗದೆ ಇದ್ದಾಗ ರಕ್ಷಿತನ್ಗೂ ಅದು ಸಿಗಬಾರ್ದು. ಯಾಕೆಂತಂದ್ರೆ ಇಡೀ ಮನೇಲಿ ಮನಸ್ಥಿತಿಗಳು ತುಂಬಾ ಹಾಳಾಗಿತ್ತು. ವೈಯಕ್ತಿಕವಾಗಿ ನನಗೂ ಕೂಡ ಅವಳ ವಿಚಾರದಲ್ಲಿ ತುಂಬಾ ಮನ್ಸಿಗೆ ನೋವಾಗಿತ್ತು. ಸೊ ನಾನು ಇದನ್ನ ಪರ್ಸನಲ್ ಆಗಿ ತಗೊಂಡಿದ್ದೆ ಅಣ್ಣ. ನನ್ನ ಡಿಸಿಷನ್ ನಾನು ಇವತ್ತು ಕೂಡ ಬದಲಾಗಿದ್ದೀನಿ ಅಣ್ಣ. ನೀವು ಭದ್ರಾಗಿರಿ, ಅದು ಭದ್ರಾಗಿರ್ಬೇಡಿ ಅಂತ ಹೇಳ್ತಾ ಇಲ್ಲ ಅಶ್ವಿನಿ ಅವರೇ. ರಾಶಿಕ್ ಅವರು ಟಾಸ್ ಚೆನ್ನಾಗಿ ಆಡಿದ್ರು, ಅವ್ರಿಗೆ ಕೊಡಬೇಕು. ಕ್ಯಾಪ್ಟನ್ಶಿಪ್ ಸ್ಟ್ರೈಟ್ಲಲ್ಲಿ ಮಿಸ್ ಆಗೋಯ್ತು, ಅವ್ರಿಗೆ ಕೊಡಬೇಕು ಅನ್ನೋದು, ಗಿಲ್ಲಿಯಿಂದ ಮಿಸ್ ಆಯಿತು ಅನ್ನೋದು ಎಲ್ಲದೂ ಓಕೆ. ಅವರು ಎದುರುಗಡೆ ಇರೋರು ಕರೆಕ್ಟ್ ಆದಂಥ ಸಾಮರ್ಥ್ಯಗಳನ್ನ ಕೊಡಲಿಲ್ಲ. ನೀವೆಲ್ಲಿ ಕೊಟ್ರಿ ಅಣ್ಣ? ನೀವು ಪರ್ಸನಲ್ ತಾನೇ ಮಾತಾಡಿದ್ದು. ಹೌದು ಅಣ್ಣ. ಹೌ ಈ ಹೊರಗಡೆ ನೋಡ್ಕೊಂಡು ಕುತ್ಕೊಬೇಕಾದ್ರೆ ಯಾರಪ್ಪ ಇವರು, ಬರೀ ಅವ್ರದ್ದೇ ಮಾತಾಡ್ತಾರೆ. ರಾಶಿಕಾ ರಕ್ಷಿತಾ ಬರ್ತಾನೆ ಇಲ್ಲ ಇಲ್ಲಿ. ನನಗೆ ಹಿಂಗೆ ಮಾಡಿದ್ರು, ನನ್ನ ವ್ಯಕ್ತಿತ್ವ ಹಾಳು ಮಾಡಿದ್ರು, ನನಗೆ ಹಿಂಗೆ ಮಾಡಿದ್ರು, ನಾನು ಅದು ಒಪ್ಪೋದೇ ಇಲ್ಲ. ಸಿ ಆಬ್ವಿಯಸ್ಲಿ ಇಟ್ ಡಸಂಟ್ ಲುಕ್ ರೈಟ್. ಸೇಮ್ ಚಂದ್ರಪ್ರಭಾ ಟಾಪಿಕ್, ನಾವೇ ಸರಿಯಾಗಿ ಮಾತಾಡ್ತಾ ಇದ್ದೀವಿ. ನಾವು ಮಾತಾಡೋ ಮಾತಲ್ಲಿ ಅಷ್ಟೇ ತೂಕ ಇದ್ದಿದ್ರೆ ಎಲ್ಲರೂ ತಲೆ ಬಾಕೊಂಡು ಒಪ್ಕೊಂಡಿರೋ ಹೊರಗಡೆನು ಕರೆಕ್ಟಾಗಿ ಹೇಳ್ತಾ ಇದಾರಲ್ಲ ಅವರು. ಹೊರಗಡೆ ಕಾಣಿಸಿದ್ದು ಬರೀ ನೀವು ನನಗೆ ಹಿಂಗೆ ಮಾಡಿದ್ರು, ನನಗೆ ಹಂಗೆ ಮಾಡಿದ್ರು. ಇಲ್ಲಿ ರಾಶಿಕಾ ಜಾಗದಲ್ಲಿ ಯಾರೇ ಇದ್ದಿದ್ರು ಲೆಟರ್ ರಕ್ಷಿತಾಗ ಹೋಗ್ತಾ ಇರಲಿಲ್ಲ. ಇಷ್ಟು ಜನ ಅರ್ಥ ಮಾಡ್ಕೊಂಡ್ರು. ಹೌ ಫೇರ್ ಇಸ್ ದಾಟ್ ಅಣ್ಣ? ಇಟ್ ಮೇ ನಾಟ್ ಲುಕ್ ಫೇರ್, ಬಟ್ ಹೌದು ಅಣ್ಣ, ನಾನು ಒಪ್ಕೋತೀನಿ. ನಾನು ಇಂಟೆನ್ಷನ್ಲಿನೇ ಮಾಡಿದೆ. ನನಗೆ ಆ ಸಂದರ್ಭದಲ್ಲಿ ನನಗೆ ಏನು ಹೇಳಬೇಕು ಅಂತ ಅನ್ಸಿತ್ತು. ನನ್ನ ಮನ್ಸಿಗೆ ತುಂಬ ನೋವಾಗಿತ್ತು. ಸೊ ಸಮ್ವೇರ್ ಮೇ ಬಿ ನನ್ನ ಆ್ಯಂಗರ್ನ ಕೂಡ ನಾನು ಅಲ್ಲಿ ತೋರಿಸ್ಕೊಂಡಿರ್ಬೋದು, ಅಥವಾ ನನ್ನ ಪರ್ಸ್ಪೆಕ್ಟಿವ್ ನಾನು ತೋರಿಸ್ಕೊಂಡಿರ್ಬೋದು. ಬಟ್ ನನಗೆ ಆ ಸಂದರ್ಭದಲ್ಲಿ ನನ್ನ ರಕ್ಷಿತನ್ಗೆ ಅದು ಸಿಗಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಅಣ್ಣ.
ನಾನು ಕೇಳಿದ ತಕ್ಷಣನೇ ಫಸ್ಟ್ ಆನ್ಸರ್ ಅಶ್ವಿನಿ ಅವರೇ ಇದು ಬಂದಿದ್ರೆ ನಾನು ಉತ್ಕೊಂಡು ಇಲ್ಲಿ ಚಪ್ಪಾಳೆ ಹೊಡಿತಾ ಇದ್ದೆ ನಿಮಗೆ. ಬಟ್ ನೀವು ಕೊಟ್ಟಿದ್ದ ಉತ್ತರ ಬೇರೆ, ಹೇಳಿದ್ದು ಬೇರೆ. ಇವಾಗ ಫೈನಲ್ ಆಗಿ ಒಪ್ಕೊಳ್ತಾ ಇದ್ದೀರಿ, ಎಸ್ ಸರ್ ಕರೆಕ್ಟ್, ಅದೇನೇ ಮಾಡಿದ್ರು ನನಗೆ ಹರ್ಟ್ ಆಯಿತು ಅಂದ್ಬಿಟ್ಟು. ಅಲ್ಲಿದ್ದಿದ್ದು ರಾಶಿಕಾ ಹಾಗೂ ರಕ್ಷಿತಾ, ನಾನು ನೀವು ಅಲ್ಲ. ಚಾಲೆಂಜಸ್ ಬರ್ತಾ ಇರ್ತವೆ, ಪರ್ಸನಲ್ ಬರ್ತಾ ಇರ್ತವೆ, ನಾವು ಅದನ್ನು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟ್, ಎಸ್, ಪರ್ಸನಾಲಿಟಿ, ಕ್ಯಾರೆಕ್ಟರ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಆಟ್ ವಾಟ್ ಟೈಮ್. ರಾಶಿಕಾ ಅನ್ನೋ ಒಂದು ಟಾಪಿಕ್ಕು 1ರಿಂದ 100 ಅಂತ ತಗೊಂಡ್ರೆ 1ರಿಂದ 10 ಅಷ್ಟೇ ಬಂದಿದ್ದು, 90 ನಿಮ್ಮ ಪರಾನೇ ಇತ್ತು. ನೀವು ನಿಮ್ಮ ಬಗ್ಗೆ ಮಾತಾಡ್ಕೊಂಡು ಯಾಕೆ ರಕ್ಷಿತಾಗ ಲೆಟ್ರಿಗೆ ಹೋಗ್ಬಾರ್ದು ಅನ್ನೋದು ಇರುತ್ತೆ ಹೊರತು ರಾಶಿಕಾ ಬರಲೇ ಇಲ್ಲ ಅಲ್ಲಿ. ಈ ವಾರದ ವ್ಯಕ್ತಿತ್ವದ ಒಂದು ಪರೀಕ್ಷೆಯಲ್ಲಿ ಮಾಳು ಒಂದು ರೆಫರೆನ್ಸ್ ಅನ್ಕೊಳ್ಳೋಣ, ರೆಫರೆನ್ಸ್ ಪಾಯಿಂಟ್. ಈ